ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಇನ್ಸ್ಟೆಂಟ್ ದಿಢೀರನೆ ಮಾಡ್ಕೊಳ್ಳೋ ಅಂಥ ಗರ್ಗರಿಯಾಗಿರೋ ಮಸಾಲೆ ಪೌಡ್ರ್ ರೆಸಿಪಿ. ಟ್ರೈ ಮಾಡಿ, ಸೂಪರ್ ಟೇಸ್ಟಿಯಾಗಿರುತ್ತೆ. ಇದನ್ನು ಮಾಡಲಿಕ್ಕೆ ಅಡುಗೆ ಸೋಡಾ ಏನೂ ಉಪಯೋಗ ಮಾಡಿಲ್ಲ. ಮೊದಲನೇ ಸ್ಟೆಪ್ಪಲ್ಲಿ ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. 1 ಗ್ಲಾಸಷ್ಟು ಉಪ್ಪಿಟ್ಟು ರವೆ, ಅರ್ಧ ಗ್ಲಾಸಷ್ಟು ಗಟ್ಟಿ ಅವಲಕ್ಕಿ. ಮುಚ್ಚಳನ ಮುಚ್ಚಿ ಮಿಕ್ಸಿ ಹಾಕ್ಕೊಂಡು 2 ಪದಾರ್ಥಗಳು ಚೆನ್ನಾಗಿ ಹೊಂದ್ಕೊಂಡ್ಬಿಡಬೇಕು. ಅವಲಕ್ಕಿ ಕೂಡ ಪುಡಿ ಆಗಬೇಕು, ಆ ರೀತಿ ಆಗೋವರೆಗೂ ಮಿಕ್ಸಿ ಹಾಕೋಬೇಕು. ಈಗ ಪುಡಿ ಮಾಡ್ಕೊಂಡಿದ್ದಾಗಿದೆ, ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹುಳಿ ಮೊಸರು ಅರ್ಧ ಗ್ಲಾಸಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1 ಗ್ಲಾಸಷ್ಟು ನೀರು. ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡ್ಮೇಲೆ ಇದನ್ನು ಸುಮಾರು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು, ನೆನೆಯಕ್ಕೆ ಬಿಡಬೇಕು. ಎಲ್ಲ ಪದಾರ್ಥಗಳು ಚೆನ್ನಾಗಿ ಹೊಂದ್ಕೋಬೇಕು, ರವೆ ಕೂಡ ಹೊಂದ್ಕೋಬೇಕು. 10 ನಿಮಿಷ ಆದಮೇಲೆ ಎಲ್ಲಕ್ಕೂ ಮೊದಲು ಕಲಸಿ ನೋಡಬೇಕು. ಕನ್ಸಿಸ್ಟೆನ್ಸಿ ಗಟ್ಟಿ ಬಂದಿದೆ. ಸ್ವಲ್ಪ ನೀರನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಇದಕ್ಕೆ ತುಪ್ಪದ ಒಗ್ಗರಣೆ, ಅರಿಶಿನ ಸ್ವಲ್ಪ, ಇದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಸಬ್ಸಿಗೆ ಸೊಪ್ಪು, ಕ್ಯಾರೆಟ್ ತುರಿ. ನಿಮಗೆ ಯಾವ ತರಕಾರಿ ಇಷ್ಟ ಆ ತರಕಾರಿಗಳನ್ನೆಲ್ಲ ಹಾಕೋಬೋದು. ಈ ಪದಾರ್ಥಗಳನ್ನ ಹಾಕೊಂಡ್ಮೇಲೆ ಮತ್ತೊಮ್ಮೆ ಚೆನ್ನಾಗಿ ಕಲಿಸ್ಕೋಬೇಕು. ಅಂದರೆ ತುಂಬಾ ಜಾಸ್ತಿ ತೆಳುವಾಗಿ ಕಲಿಸ್ಕೊಳಕ್ಕೆ ಹೋಗಬೇಡಿ. ಕೈಯಿಂದ ಎತ್ತಿ ಎಣ್ಣೆಗೆ ಬಿಡ್ತೀವಲ್ಲ, ಪಕೋಡ ವಡೆ ಎಲ್ಲ ಕಲಿಸ್ಕೊಳ್ತೀವಲ್ಲ, ಆ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡ್ರೆ ಒಳ್ಳೆಯದು. ಹಿಟ್ಟು ರೆಡಿಯಾಗಿದೆ. ಇದಕ್ಕೆ ಮೊದಲೇ ಹೇಳ್ದಂಗೆ ಅಡುಗೆ ಸೋಡಾ ಪೌಡರ್ ಏನೂ ಉಪಯೋಗ ಮಾಡ್ತಾಯಿಲ್ಲ. ಪೊಡ್ಡೆ ಹೆಂಚನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಹೆಂಚು ಚೆನ್ನಾಗಿ ಕಾದಿದೆ ನೋಡಿ. ಈ ರೀತಿಯಾಗಿ ಕೈಯಿಂದ ಎತ್ತಿ ಬಿಡಬೇಕು. ಆ ಕನ್ಸಿಸ್ಟೆನ್ಸಿ ಇದ್ದರೆ ಒಳ್ಳೆಯದು. ಹದ ಕೆಡೋದಿಲ್ಲ. ಈ ರೀತಿಯಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು, ಗರ್ಗರಿ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಆಗಿದೆ. ಟ್ರೈ ಮಾಡಿ ಒಂದು ಸಲ. ಸೂಪರ್ ಟೇಸ್ಟಿಯಾಗಿ ಬೇಗನೆ ಮಾಡ್ಕೊಳ್ಳೋ ಅಂಥ ರೆಸಿಪಿ. ಮಕ್ಕಳ ಲಂಚ್ ಬಾಕ್ಸ್ ಕೂಡ ಕೊಟ್ಟು ಕಳಿಸ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.